ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ಒಂದು ಕ್ವಿಕ್ ಲುಕ್ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಡಿಸಿಯ ಅಪ್ಡೇಟ್ ಬರ್ತಾ ಇದೆ. ಸೊ ಡೆಲ್ಲಿ ಕ್ಯಾಪಿಟಲ್ ನ ಸ್ಟಾರ್ ಬೌಲರ್ ಆದಂತಹ ಲುಂಗಿ ಅಂಗಿಡಿ ಅವರು ಏನಿದ್ದಾರೆ ಇಂಜುರಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸೊ ನೋಡೋದಾದ್ರೆ ಫೀಲ್ಡಿಂಗ್ ಮಾಡುವಾಗ ಅವರಿಗೆ ಇಂಜುರಿ ಆಗಿತ್ತು, ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದಿತ್ತು, ಅವರನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಬಟ್ ಇವಾಗ ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಲುಂಗಿ ಅಂಗಿಡಿ ಅವರು ಮುಂದಿನ 3 ಮ್ಯಾಚ್ಗೆ ರೂಲ್ಡ್ ಔಟ್ ಆಗಲಿದ್ದಾರೆ. ಸೊ ಮುಂದಿನ 3 ಮ್ಯಾಚ್ ಏನಿದೆ ಅದರಲ್ಲಿ ಲುಂಗಿ ಅಂಗಿಡಿ ದಿಲ್ಲಿ ಪರ ಕಾಣ ಸಿಗೋದಿಲ್ಲ. ಸೊ ಅವರು 3 ಮ್ಯಾಚ್ ಇಂದ ಹೊರಗೆ ಉಳಿತಾರೆ. ಸೊ ಇದರಿಂದ ದಿಲ್ಲಿಯ ಫೇಸ್ ಅಟ್ಯಾಕ್ ಏನಿದೆ ಸ್ವಲ್ಪ ವೀಕ್ ಆಗುತ್ತೆ ಅಂತ ಹೇಳ್ಬಹುದು. ಇಲ್ಲಿಯ ಫೇಸ್ ಅಟ್ಯಾಕ್ ನೋಡಿದ್ರೆ ಅಂಥ ಬೇರೆ ಯಾವ ಬೌಲರ್ ಕೂಡ ಇಲ್ಲ. ಮಿಚೆಲ್ ಸ್ಟಾರ್ಕ್ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಬಂದಿಲ್ಲ. ಆಟ ಆಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅಂತಾನೆ ಇದೆ. ಬಟ್ ಅವರ ನಿಜವಾಗಿಯೂ ಕಣಕ್ಕೆ ಇಳಿತಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಇನ್ನೂ ಕೂಡ ಬಂದಿಲ್ಲ ದಿಲ್ಲಿಯ ಕಡೆಯಿಂದ. ಸೊ ನೋಡೋಣ, ಆದಷ್ಟು ಬೇಗ ಲುಂಗಿ ಅಂಗಿಡಿ ಅವರು ಚೇತರಿಸಿಕೊಂಡು ದಿಲ್ಲಿಯ ಪರ ಆಟ ಆಡ್ಲಿ ಅಂತ ಹಾರೈಸೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಮುಂಬೈ ಇಂಡಿಯನ್ಸ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಸೊ ಮುಂಬೈ ಇಂಡಿಯನ್ಸ್ ನ ಮಿಡಲ್ ಆರ್ಡರ್ ಬ್ಯಾಟರ್ ಹಾಗೇನೆ ಉತ್ತಮ ಬೌಲರ್ ಆದಂತಹ ಮಿಚೆಲ್ ಸ್ಯಾಂಟ್ನರ್ ಏನಿದ್ದಾರೆ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ. ಅದು ಇಡೀ IPL ನಿಂದ. ಸೊ ಇಡೀ IPL ನಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ನೀವೆಲ್ಲ ಗಮನಿಸಿರ್ಬಹುದು, ಅವರಿಗೆ ಭುಜಕ್ಕೆ ಪೆಟ್ಟಾಗಿತ್ತು. ಸೊ ಇದಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಮಿಚೆಲ್ ಸ್ಯಾಂಟ್ನರ್ ಅವರು ಇವಾಗ ಇಡೀ IPL ಗೆ ಅಲಭ್ಯರಾಗಿರ್ತಾರೆ. ಮುಂಬೈಗೆ ದೊಡ್ಡ ಹೊಡೆತ ಅಂತ ಹೇಳ್ಬಹುದು. ಸೊ ಮುಂಬೈ ಬಳಿ ಆಲ್ರೌಂಡರ್ ಇದ್ದಾರೆ, ಯಾಕಂತಾರೆ ಬಾಸ್ಕ್ ಇದ್ದಾರೆ, ಹಾಗೇನೆ ನೋಡೋದಾದ್ರೆ ಇಂಗ್ಲೆಂಡ್ ನ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬಹುದು, ಹಾಗೇನೆ ಉತ್ತಮ ಬ್ಯಾಟರ್ ವಿಲ್ ಜಾಕ್ಸ್ ಕೂಡ ಇದ್ದಾರೆ. ಆದ್ರೂ ಕೂಡ ಮುಂಬೈ ಇಂಡಿಯನ್ಸ್ ಒಬ್ಬ ಪ್ಲೇಯರ್ ನ ರಿಪ್ಲೇಸ್ ಮಾಡ್ಕೊಂಡಿದೆ. ಸೊ ಮಿಚೆಲ್ ಸ್ಯಾಂಟ್ನರ್ ಬದಲಿಗೆ ಕೇಶವ್ ಮಹಾರಾಜ್ ಅವರನ್ನು ರಿಪ್ಲೇಸ್ಮೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ. ಸೊ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬಹುದು. ಆದ್ರೆ ಮಿಚೆಲ್ ಸ್ಯಾಂಟ್ನರ್ ತರ ಬ್ಯಾಟಿಂಗ್ ಅಂತೂ ಮಾಡೋದಿಲ್ಲ. ಬೌಲಿಂಗ್ ವಿಷಯ ಅಂತ ಬಂದ್ರೆ ಇಬ್ರು ಕೂಡ ಉತ್ತಮ ಬೌಲರ್ ಆಗಿರ್ತಾರೆ. ಸೊ ನೋಡೋಣ ಮುಂಬೈ ಇಂಡಿಯನ್ಸ್ ಅವರ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCB ಅದ್ದಾಗಿರ್ತದೆ. ಸೊ RCB ಯ ಮ್ಯಾಚ್ ನಡೆಯುವಾಗ 240 CCTV ಕ್ಯಾಮೆರಾಗಳೇನಿದ್ದಾವೆ ಅವುಗಳು ಆಫ್ ಆಗಿದ್ದವು. ಸೊ ಅದಕ್ಕೆ ಭದ್ರತಾ ಲೋಪ ಅಂತ ವರದಿಯಾಗಿತ್ತು. ಸೊ ನೋಡೋದಾದ್ರೆ ಇವಾಗ M ಚಿನ್ನಸ್ವಾಮಿಯ ಸಿಬ್ಬಂದಿಗಳೇ ಈ ಕಾರ್ಯ ಮಾಡಿದ್ದಾರೆ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ. ಯಾಕೆ ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಗುರು ಅವರಿಗೆ ಪೇಮೆಂಟ್ ಕೊಡ್ಲಿಲ್ವಂತೆ. ಸೊ ಅದಕ್ಕೆ ಅವರು ಈ ತರದ ಒಂದು ಕಾರ್ಯ ಮಾಡಿದ್ದಾರೆ ಎನ್ನುವಂತ ವರದಿ ಬರ್ತಾ ಇದೆ. ಸೊ ತನಿಖೆ ಆಗಿತ್ತು, ಅದರಂತೆ ಈ ತರದ ಒಂದು ವರದಿ ಬಂದಿದೆ. ಸೊ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂತ ಹೇಳಿದ್ರೆ ವೇತನ ಬರ್ದೇ ಇದ್ರೆ ಈ ತರದ ಸಮಸ್ಯೆಗಳು ಎದುರಾಗುವುದು ಗ್ಯಾರಂಟಿ ಆಗಿರ್ತದೆ. ಅಂಥದ್ರಲ್ಲಿ ಭದ್ರತೆಗೆ ಧಕ್ಕೆ ತರುವಂತ ಕೆಲಸ ಮಾಡಬಾರ್ದಿತ್ತು. ಆದ್ರೆ ಆ ಸಿಬ್ಬಂದಿಗಳು ಈ ತರದ ಕೆಲಸ ಮಾಡಿದ್ದಾರೆ. ಅವರೀಗ ಪೊಲೀಸರ ವಶವಾಗಿದ್ದಾರೆ. ಪೊಲೀಸರು ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಮಾಡುವ ವೇಳೆಯಲ್ಲಿ ಈ ತರಹದ ಒಂದು ಅಪ್ಡೇಟ್ ಬಂದಿದೆ. ಸೊ ಯಾಕೆ ನಮ್ಗೆ ಪಾವತಿ ಆಗ್ಬೇಕಿದ್ದ ಹಣ ಪಾವತಿ ಆಗಿಲ್ಲ. ಸೊ ಅದರಿಂದ ನಾವು 240 CCTV ಕ್ಯಾಮೆರಾಗಳನ್ನು ನಿಷ್ಕ್ರಿಯಗೊಳಿಸಿದ್ದೇವೆ ಅಂತ ಅವರು ಒಪ್ಪಿಕೊಂಡಿದ್ದಾರಂತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಪೊಲೀಸ್ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ತದೆ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಇಂಡಿಯಾ ವಾಸ್ ಪಾಕಿಸ್ತಾನ್. ಹೌದು, ಇಂಡಿಯಾ ಹಾಗೂ ಪಾಕಿಸ್ತಾನಗಳ ರೈವಲ್ರಿ ನೀವೆಲ್ಲ ನೋಡೇ ಇರ್ತೀರಾ. ಎಲ್ಲಿ ನೋಡಿದ್ರಲ್ಲಿಯೂ ಕೂಡ ಇಂಡಿಯಾ ಹಾಗೂ ಪಾಕಿಸ್ತಾನಗಳ ರೈವಲ್ರಿ ಬಗ್ಗೆ ದೊಡ್ಡನೆ ಚರ್ಚೆ ಆಗ್ತದೆ. ಸೊ ಅದೇ ರೀತಿಯಾದಂತಹ ಮುಂದಿನ ವರ್ಲ್ಡ್ ಕಪ್ ನಲ್ಲೂ ಕೂಡ ಇಂಡಿಯಾ ಹಾಗೂ ಪಾಕಿಸ್ತಾನ ರೈವಲ್ರಿಯ ಬಗ್ಗೆ ದೊಡ್ಡ ಚರ್ಚೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಂಡಿಯಾ ಹಾಗೂ ಪಾಕಿಸ್ತಾನ ಒಂದೇ ಗ್ರೂಪ್ ನಲ್ಲಿ 2027 ODI ವರ್ಲ್ಡ್ ಕಪ್ ನಲ್ಲಿ ಕಾಣ ಸಿಗ್ಲಿದೆ ಅಂತೆ. ಸೊ ನೋಡೋದಾದ್ರೆ ಇಂಡಿಯಾ ಹಾಗೂ ಪಾಕಿಸ್ತಾನ ರೈವಲ್ರಿ ಹಳೆಯ ದಿನದಿಂದಲೂ ರೋಚಕವಾಗಿತ್ತು. ಬಟ್ ಬರ್ತಾ ಬರ್ತಾ ಇವಾಗ ಯಾಕೋ ರಾಯನ ಕುದುರೆ ಕತ್ತೆ ಆಯ್ತು ಅನ್ನುವ ಹಾಗೆ ಇಂಡಿಯಾ ಹಾಗೂ ಪಾಕಿಸ್ತಾನ ರೈವಲ್ರಿ ಬಗ್ಗೆ ಚರ್ಚೆ ಆಗುತ್ತೆ ಹೊರತು ಗ್ರೌಂಡ್ ನಲ್ಲಿ ಅಂತಹದೊಂದು ರೋಚಕತೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇಂಡಿಯಾ ಬಲಿಷ್ಠವಾಗಿಯೇ ಇದೆ, ಆದ್ರೆ ಪಾಕಿಸ್ತಾನ ಜೋಕರ್ ತರ ಆಡ್ತಾ ಇದೆ. ಸೊ ನೋಡೋದಾದ್ರೆ ಇಂಡಿಯಾ ವಾಸ್ ಪಾಕಿಸ್ತಾನ ಅನ್ನುವುದು ಕೇವಲ ಮಾತಿಗಷ್ಟೇ ಅನಿಸ್ತಾ ಇದೆ. ಆದ್ರೂ ಕೂಡ ಕೆಲವೊಂದು ಕ್ರಿಕೆಟ್ ಪ್ರೇಮಿಗಳಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ತುಂಬಾನೇ ರೋಚಕತೆ ಕೂಡಿರ್ತದೆ. ಸೊ ಇಂಡಿಯಾ ವಾಸ್ ಪಾಕಿಸ್ತಾನಕ್ಕೆ ತುಂಬಾನೇ ಹೈಲೈಟ್ ಸಿಗ್ತದೆ, ಹಾಗೇನೆ ತುಂಬಾನೇ ವೀಕ್ಷಣೆ ಕೂಡ ಸಿಗ್ತದೆ. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ. ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.